ಸೊ ಇಲ್ಲಿ ಏನು ನೋಡ್ತಿದ್ದಾರೆ ನೋಡಿ, ಆ ಕಡೆ ಯಮುನಾ, ಈ ಕಡೆ ಮಿಲನ ಆಗ್ತಿದೆ ನೋಡಿ, ಗಂಗಾ ಈ ಕಡೆಯಿಂದ. ನೀವೆಷ್ಟು ನಡ್ಕೊಂಡ ಇದು ಬಂದರೆ ಸಹ ನಿಮಗೆ ಅಲ್ಲಿ ಒಮ್ಮೆ ಸ್ನಾನ ಮಾಡುವಾಗ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಾಗ ನಿಮಗೆ ಎಲ್ಲ ಅದು ನಿಮ್ಮ ಟಯರ್ಡ್ನೆಸ್ ಎಲ್ಲ ಹೋಗಿಬಿಡುತ್ತೆ. ಗೌರ್ಮೆಂಟ್ ಹ್ಯಾಟ್ಸ್ ಆಫ್, ಒಳ್ಳೆ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ ಅಲ್ಲಿ. ಆದರೆ ಜನರ ಪರಿಸ್ಥಿತಿ ಏನು ಮಾಡಿದ್ದಾರೆ ಅಂದರೆ, ತಮ್ಮ ಡ್ರೆಸ್ ಒಳ ವಸ್ತ್ರಗಳಿದೆ ಅಲ್ಲ, ಚಡ್ಡಿ ಆಗಲಿ ಒಳ ವಸ್ತ್ರ ಎಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಸೊ ಇಲ್ಲಿ ಬೆಳಿಗ್ಗೆ 6 ಗಂಟೆ ಆಗಿದೆ. ಎಲ್ಲಿಗಪ್ಪ? ಶಿರೀಶ್ ಹೋಗ್ತಿದ್ದಾನೆ. ಐತಿಹಾಸಿಕ ವಿಸಿಟ್ ಶಿರೀಶ್. ಇಡೀ ವರ್ಲ್ಡ್ ಒಂದು ಕಡೆ ಹೋಗ್ತಾ ಉಂಟು. ಇಲ್ಲಿ ಮಹಾ ಕುಂಭ ಮೇಳ, ಪ್ರಯಾಗ್ರಾಜಲ್ಲಿ ಆಗುವಂತಹ ಮಹಾ ಕುಂಭ ಮೇಳಕ್ಕೆ ಹೋಗ್ತಿದ್ದೇನೆ. ನಾವು ನೋಡ್ತಿದ್ದೇವೆ ಎಲ್ಲರ ಸ್ಟೇಟಸ್, ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಬಿಹಾಫ್ ಆಗಿ ನಮ್ಮ ಶಿರೀಶ್ ಅವರು ಹೋಗ್ಲಿಕ್ಕೆ ಒಂದು ಪ್ರೌಡ್ ಫೀಲ್ ಆಗ್ತದೆ. ಶಿರೀಶ್, ಹೇಗೆ ಅನಿಸ್ತಾ ಇದೆ? ರಿಯಲಿ ಎಕ್ಸೈಟೆಡ್. ಅಲ್ಲಿದೊಂದು ಪಾಸಿಟಿವ್ ಎನರ್ಜಿ ಫೀಲ್ ಮಾಡ್ಲಿಕ್ಕೆ, ಒಂದು ತೀರ್ಥ ಸ್ನಾನ ಮಾಡ್ಲಿಕ್ಕೆ. ಸೊ ರಶ್ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಸ್ಟಿಲ್ ದೇವರ ಆಶೀರ್ವಾದ ಇದೆ ಅಂತ ನಾನು ಅನ್ಕೊಳ್ತೇನೆ. ಸೊ ನೋಡುವ ಹೇಗೆ ಅಂತ. ಇಲ್ಲಿಂದ ನನಗೆ 10 ಗಂಟೆ ಫ್ಲೈಟ್, ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ನಾನು ಪ್ರಯಾಗ್ರಾಜ್ ಹೋಗ್ತಿದ್ದೇನೆ. ಸೊ ರಿಯಲಿ ಎಕ್ಸೈಟೆಡ್. ಅಂದ್ರೆ ಎಲ್ರಿಗೂ ಭಾಗ್ಯ ಸಿಗುದಿಲ್ಲ ಮಾರ, ಅದು ಹೊರ ಊರಲ್ಲಿ, ಅದು ದೇವರು ಕರಿಬೇಕಂತೆ, ದೇವರು ಕರೆದ್ರೆ ಮಾತ್ರ ಅಲ್ಲಿಗೆ ಹೋಗುದು. ದುಬೈಯಲ್ಲಿ ಇದ್ದು ಅದು ಕೂಡ ಶಿರೀಶ್ನ ಒಂದು ಭಾಗ್ಯ. ದೇವರು ಕರೀತಿದ್ದಾರೆ ಮತ್ತೆ ಅವನು ಹೋಗ್ತಿದ್ದಾನೆ. ಸೊ ಕಂಗ್ರಾಚುಲೇಷನ್ ಶಿರೀಶ್, ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿ. ಎಲ್ಲರಿಗೆ ನಿಮ್ಗೆ ಸಹ ನಾನು ಪ್ರೇ ಮಾಡ್ತೇನೆ, ಇಡೀ ಫ್ಯಾಮಿಲಿಗೆ, ನಮ್ಮ ಆಲ್ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೆ ಪ್ರೇಯರ್ ಮಾಡ್ತೇನೆ. ಸೊ ಹೋಗುವ, ಹೇಗಾಗ್ತದೆ ಅಂತ ನೋಡುವ. ಸೊ ದುಬೈ ಏರ್ಪೋರ್ಟ್ಗೆ ಹೋಗ್ತಿದ್ದೇನೆ. ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಮಿಸ್ಟರ್ ಡಿ ವೈರಸ್, ಇನ್ಸ್ಟಾ ಸೂಪರ್ ಸ್ಟಾರ್ ಡಿ ವೈರಸ್ ಅವರು ನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇವರನ್ನು ನಾನು ಬೆಳಿಗ್ಗೆ ಡಿಸ್ಟರ್ಬ್ ಮಾಡಿ ನಾನು ಡ್ರಾಪ್ ಮಾಡ್ಲಿಕ್ಕೆ ಹೇಳ್ತೀನಿ. ಭಯಂಕರ ಒಂದು ಹೆಲ್ಪಿಂಗ್ ನೇಚರ್ ಅವರದ್ದು. ಸುಖಕರವಾಗಲಿ ಹಾರೈಸ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಿ ವೈರಸ್. ದುಬೈಯಿಂದ ಪ್ರಯಾಗ್ರಾಜ್ಗೆ ಹೋಗ್ತಿರುವ ಶಿರೀಶ್ ಅವರ ಪ್ರಯಾಣ ಶಿರೀಶವಾಗಲಿ, ಜಯವಾಗಲಿ, ಜಯವಾಗಲಿ. ಚೆಕ್ಕಿನ್ ಇಲ್ಲ ಆಗಿ ಈಗ ಬೋರ್ಡಿಂಗ್ ಕಡೆ ಹೋಗ್ತಿದ್ದೇನೆ. ಚೆಕ್ಕಿನ್ ಏನಿಲ್ಲ, ಖಾಲಿ ಹ್ಯಾಂಡ್ ಬ್ಯಾಗ್ ಮಾತ್ರ, ಕ್ಯಾಬಿನ್ ಬ್ಯಾಗ್ ಮಾತ್ರ. ಸೊ 8:55ಗೆ ಬೋರ್ಡಿಂಗ್. Let's go. ಫೈನಲಿ ಡೆಲ್ಲಿಗೆ ಮುಟ್ಟಿದ್ದೇನೆ. ಸ್ವಲ್ಪ ಡಿಲೇ ಇತ್ತು ಅಲ್ಲಿ ಫ್ಲೈಟ್. ಅಲ್ಲಿಂದ ಒಂದು 10:30 UAE ಟೈಮಲ್ಲಿ ಬಿಟ್ಟಿತ್ತು. ಸೊ 2.5 ಗಂಟೆಯಿಂದ 3 ಗಂಟೆ ಆಯಿತು ಜರ್ನಿ. ಮತ್ತು ನಾನು ಬಂದ ಫ್ಲೈಟ್ ನೀವು ನೋಡಿರ್ಬೋದು, ಏರ್ ಇಂಡಿಯಾ ಬುಕ್ ಮಾಡಿದ್ದು, ಮಾತ್ರ ವಿಸ್ತಾರದಲ್ಲಿ ಬಂದದ್ದು. ನಿಮ್ಗೆ ಗೊತ್ತಲ್ಲ, ಟಾಟಾ ಅವರು ಏರ್ ಇಂಡಿಯಾನ ಪರ್ಚೇಸ್ ಮಾಡಿದ್ದು. ಸೊ ವಿಸ್ತಾರ ಟಾಟಾದ ಬ್ರ್ಯಾಂಡ್ ಇದರಲ್ಲಿ. ಮತ್ತು ನೀವು ಬುಕ್ ಮಾಡುವಾಗ, ಏರ್ ಇಂಡಿಯಾ ಬುಕ್ ಮಾಡುವಾಗ ವಿಸ್ತಾರ ಫ್ಲೈಟ್ ಇದ್ದರೆ ವಿಸ್ತಾರ ಸೇರ್ಬೋದು. ಸೊ ಆಲ್ಮೋಸ್ಟ್ 3 hours ಜರ್ನಿ. ಒಳ್ಳೆ ದೊಡ್ಡ ಫ್ಲೈಟ್. ನಾವು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಫ್ಲೈಟಲ್ಲಿ ಬಂದಿದ್ದು. ಯೂಶ್ವಲಿ ನಾವು ಮ್ಯಾಂಗ್ಳೂರಿಗೆ ಹೋದಾಗ ಚಿಕ್ಕ ಫ್ಲೈಟ್. ಸೊ ಒಳ್ಳೆ ಸ್ಪೇಷಿಯಸ್ ಇತ್ತು, ಖುಷಿ ಆಯಿತು. ಮತ್ತು ಒಳ್ಳೆ ಸರ್ವಿಸಸ್ ಇತ್ತು ಒಳ್ಳೆ. ಮತ್ತು ಈಗ ಇಮಿಗ್ರೇಷನ್ ಕಡೆ ಹೋಗ್ತಿದ್ದೇನೆ. ಇಮಿಗ್ರೇಷನ್ ಆಗಿ ಮತ್ತೆ ನನ್ನ ಫ್ರೆಂಡ್ ಬರ್ತಾರೆ, ರಾಕೇಶ್ ಶೆಟ್ಟಿ. ಅಲ್ಲಿಂದ ನೈಟ್ ಬಸ್. ಸೊ ಸ್ವಲ್ಪ ಫುಡ್ಡೆಲ್ಲ ಮಾಡಿ ನೈಟ್ 8 o'clock ಬಸ್, ಅಲ್ಲಿಂದ ಪ್ರಯಾಗ್ರಾಜಿಗೆ ಸೀದಾ ಡೈರೆಕ್ಟ್. ಸೊ ಈಗ ಇಮಿಗ್ರೇಷನ್ ಕಡೆ ಹೋಗ್ತಿದ್ದೆ.
ಸೊ ಏರ್ಪೋರ್ಟಿಂದ ನನ್ನ ಫ್ರೆಂಡ್ ಬಂದರು. ಫ್ರೆಂಡ್ಸ್ ಒಟ್ಟಿಗೆ ಈಗ ಕಾಶ್ಮೀರ್ ಗೇಟಿಗೆ ಹೋಗ್ತಿದ್ದೇನೆ ಬಸ್ಸಲ್ಲಿ. ಡೆಲ್ಲಿದೊಂದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಬರೋದು. ಒಂದು ಒಳ್ಳೆ ಫೀಲಿಂಗ್, ಬ್ಯಾಂಗ್ಳೂರ್ ಥರ ಇದೆ ಒಂದು ಆಲ್ಮೋಸ್ಟ್. ಸೊ ಕಾಶ್ಮೀರ್ ಗೇಟ್ ಹೋಗ್ತಿದ್ವಿ, ಅಲ್ಲಿಂದ ನಮಗೆ 8 o'clock ಬಸ್. ಸೊ ಅಲ್ಲಿಂದ ಪ್ರಯಾಗ್ರಾಜ್. ಸೊ ನಾವು ಪ್ರಯಾಗ್ರಾಜ್ ಹೋಗೋ ಬಸ್ ಇದರಲ್ಲಿ ಹೋಗೋದು, ಪ್ರಯಾಗ್ರಾಜ್ ಸ್ಲೀಪರ್. ಬೆಳಿಗ್ಗೆ ಆಯಿತು, ಈಗ 11 ಗಂಟೆ ಆಯಿತು. ಸ್ಟಿಲ್ ಬಸ್ಸಲ್ಲಿದ್ದೇವೆ, ಸ್ಟಿಲ್ ಮುಟ್ಲಿಲ್ಲ. ಸ್ಟಿಲ್ 2 ಗಂಟೆ ತೋರಿಸ್ತಾ ಉಂಟು ಅಲ್ಲಿಗೆ. ಸೊ ಟ್ರಾಫಿಕ್ ನಮಗೆ ಏನು ಸಿಗಲಿಲ್ಲ ಇಲ್ಲಿ ತನಕ. ಒಂದು ಅರ್ಧ ಗಂಟೆ ಟ್ರಾಫಿಕ್ ಸಿಕ್ಕಿತ್ತು, ಅರ್ಧ ಗಂಟೆಯಿಂದ 1 ಗಂಟೆ ನಾವು ಅಂದ್ಕೊಂಡೆ ಸ್ಟಕ್ ಆದೆವು ಹೇಳಿ. ಸೊ ಅಲ್ಲಿಂದ ಸ್ವಲ್ಪ ಇಮಿಡಿಯೇಟ್ ಆಯಿತು, ಎಲ್ಲ ಕ್ಲಿಯರ್ ಆಯಿತು. ಸೊ ಈಗ ಹತ್ರ ಬರ್ತಿದ್ದೇವೆ, ನೋಡ್ಬೇಕು ಇಲ್ಲಿ ಟ್ರಾಫಿಕ್ ಸಿಗ್ತದೆ ಅಂತ ಹೇಳಿ. ಮ್ಯಾಪಲ್ಲಿ 2 ಗಂಟೆ ತೋರಿಸ್ತಾ ಇತ್ತು, ನೋಡುವ. ನಾವು ಬಸ್ಸಿಂದ ಇಳಿದು ನಮ್ಮ ರೂಮ್ ಕಡೆ ಇದರಲ್ಲಿ ಬೈಕಲ್ಲಿ ಹೋಗ್ತಿದ್ದೇವೆ. ಬೇರೆ ಇದೇನು ಸಿಗಲಿಲ್ಲ, ಓಲಾನು ಸಿಗ್ತಾ ಇಲ್ಲ ಅಲ್ಲಿಂದ. ನಾವು ಎಲ್ಲಿ ಇಳಿದೇವಲ್ಲ ಅಲ್ಲಿಂದ. ಸೊ ರೂಮ್ ಕಡೆ ಬೈಕಲ್ಲಿ ಹೋಗ್ತಿದ್ದೇವೆ, ಅಲ್ಲಿ ಫ್ರೆಶ್ ಆಗಿ ಮತ್ತೆ ಅಲ್ಲಿಂದ ಹೋಗುವಂಥ ಪ್ಲ್ಯಾನ್. ಬೈಕಲ್ಲೆಲ್ಲ ಬಂದು ಈಗ ರೂಮ್ ಕಡೆ ಬಂದೇವೆ. ಈಗ ಆಲ್ಮೋಸ್ಟ್ 2 o'clock 2:30 ಆಗಿದೆ. ಬೈಕಲ್ಲಿ ಒಂದು 1.5 ಗಂಟೆ ಜರ್ನಿ ಮಾಡಿದ್ದು. ಸರಿ ಆಯಿತು ಮಾರೆ, ಬ್ಯಾಕಲ್ಲಿ ಹೋಯ್ತು, ಕಾಲೆಲ್ಲ ಮಸಲ್ ಕ್ಯಾಚ್ ಆಯಿತು. ಮತ್ತು ಅವರು ಮತ್ತೊಂದು ಹೇಳಿದಂದರೆ, ಅವರೊಂದು ಹಣ ಜಾಸ್ತಿ ಹೇಳ್ತಾರೆ, ನಮಗೆ ಒಂದು 1200 ಹೇಳಿದರು. ಸೊ ನೀವು ನೆಗೋಷಿಯೇಟ್ ಮಾಡಬೇಕು ಎಲ್ಲಿಗಾದರೂ ಹೋಗೋದಿದ್ದರೆ, ಶೇರಿಂಗ್ ಇದರಲ್ಲೆಲ್ಲ. ಸೊ ಎಸ್ಪೆಷಲಿ ಬೈಕಲ್ಲಿ ಮತ್ತು ಬೋಟಲ್ಲೆಲ್ಲ. ಸೊ ನೆಗೋಷಿಯೇಟ್ ಮಾಡಿ ಮತ್ತು ಲಾಸ್ಟಿಗೆ ಅವರು 800 ಮೀಟ್ರ್, ಒಂದು 15 ಕಿಲೋಮೀಟ್ರ್ ಇತ್ತು. ಒಂದು ಗಂಟೆ ಜರ್ನಿ ಬೈಕಲ್ಲಿ, ಒಂದು 1 to 1:15 minutes, 1 hour 15 minutes. ಸೊ ನೆಗೋಷಿಯೇಟೆಡ್ ಮಾಡಿ ಮತ್ತೆ ಲಾಸ್ಟಿಗೆ ಫೈನಲಿ ಒಂದು 800ಗೆ ಅಗ್ರಿ ಆದರು. ರೂಮ್ಗೆ ಬಿಟ್ಟರು ಒಂದು 15 kilometers. ಸೊ ಈಗ ರೂಮಿಗೆ ಬಂದೇವೆ. ಈಗ ಸಂಜೆದೆ 2:30 ಆಗಿದೆ. ಸೊ ನಾವು ಸಂಗಮ ಸ್ನಾನ ನಾಳೆ ಬೆಳಿಗ್ಗೆ ಹೋಗುವ ಅಂತೇಳಿ. ನಾವು ಅಲ್ಲಿ ಬರುವಾಗ ಈಗ ಫುಲ್ ರಶ್ ಇತ್ತು. ಸೊ ನಾಳೆ ಬೆಳಿಗ್ಗೆ ಒಂದು 5 ಗಂಟೆಗೆ ಹೊರಡಿ ಮತ್ತು ಅದು ಸಂಗಮ ಸ್ನಾನ ಮಾಡಿ, ಮತ್ತು ಅಲ್ಲಿ ಟೆಂಪಲ್ ಇದೆ, ಹನುಮಾನ್ ಟೆಂಪಲ್ ಇದೆ, ನಾಗವಾಸ್ಕು ಟೆಂಪಲ್ ಇದೆ, ಹಾಗೆ ಅದೆಲ್ಲ ಮಾಡಿ ಒಮ್ಮೆಲೆ ಬರುವ ಅಂತ ಹೇಳಿ ಬೆಳಿಗ್ಗೆ ಹೋಗಿ ನೋಡುವ. ಖುಷಿ ಆಯಿತು. ಮಾತ್ರ ನಮಗೊಂದು ಟ್ರಾಫಿಕ್ ಏನು ಸಿಗಲಿಲ್ಲ, ಟ್ರಾಫಿಕಲ್ಲಿ ಏನು ಸಾಕಾಗಲಿಲ್ಲ. ಒಂದು 1 ಗಂಟೆ ಟ್ರಾಫಿಕ್ ಏನಿತ್ತು ಅಷ್ಟೇ, ಮತ್ತು ಹಾಗೇನು ಬರಲಿಲ್ಲ. ನಾವು ಮತ್ತು ಸ್ಲೀಪರ್ ಕೋಚಲ್ಲಿ ಬಂದ ಕಾರಣ ನಮಗೊಂದು ಆರಾಮ್ಸೆ ಒಂದು ರೆಸ್ಟ್ ಮಾಡ್ತಾ ಬಂದೆವು ನಾವು. ಸೊ ನೋಡುವ ನಾಳೆದೆಲ್ಲ ಹೇಗೆ ಆಗ್ತದೆ ಅಂತ ಹೇಳಿ. ನಾವೀಗ ಬಂದಿದ್ದೇವೆ ದಶಾಶ್ವಮೇಧ ಘಾಟ್ ಅಂತೇಳಿ. ಇಲ್ಲಿ ಈವ್ನಿಂಗ್ ಆಗುವಾಗ 6 ಗಂಟೆ ಮೇಲೆ ಗಂಗಾರತಿ ಆಗುತ್ತೆ ಈ ಕಡೆಯಲ್ಲಿ ನೋಡಿ. ಸೊ ಆಲ್ರೆಡಿ ಜನಗಳೆಲ್ಲ ಗಂಗಾ ಸ್ನಾನ ಮಾಡ್ತಿದ್ದಾರೆ ಆಲ್ರೆಡಿ. ಜನ ಸ್ವಲ್ಪ ಕಡಿಮೆ ಕಾಣ್ತದೆ ಈಗ, ನೋಡ್ಬೋದು 6 ಗಂಟೆ ಮೇಲೆ ಗಂಗಾರತಿ ಆಗುತ್ತೆ. ನೋಡುವ ಹೇಗಿರುತ್ತೆ ಅಂತ ಹೇಳಿ. ಬೆಳಿಗ್ಗೆ ಬೇಗ ಎದ್ದು ಇಲ್ಲಿ ಬೋಟ್ ಕ್ಲಬ್ ಕಡೆ ಬಂದಿದೆ. ಮಾತ್ರ ಫ್ರೈಡೇ ಫುಲ್ ರಶ್ ಉಂಟು, ಟ್ರಾಫಿಕ್ ಫುಲ್ ಇತ್ತು. ನಾವು ಅಂದ್ಕೊಂಡು ವೀಕ್ ಡೇಸಲ್ಲಿ ಇರಲಿಕ್ಕಿಲ್ಲ ಅಂತೇಳಿ ಫುಲ್ ಪ್ಯಾಕ್ ಆಗಿದೆ ಪಬ್ಲಿಕ್. ಮತ್ತು ನಾವಿದು ಬೋಟ್ ಕ್ಲಬ್ ಕಡೆ ಬಂದಿದ್ದೇವೆ, ನೋಡ್ಬೇಕು ಎಷ್ಟು ಚಾರ್ಜ್ ಆಗ್ತದೆ ಅಂತೇಳಿ. ಅಲ್ಲಿಂದ ನಮ್ಮ ರೂಮಿಂದ ನಾವು ಬೈಕಲ್ಲಿ ಬಂದದ್ದು. 300 ತೆಗೆದ್ರು, ಫಸ್ಟ್ 500 ಹೇಳಿದರು, ಮತ್ತು 300ಗೆ ಅಡ್ಜಸ್ಟ್ ಮಾಡಿ ತೆಗೆದೆವು, ಅಲ್ಲಿ ಬಂದೆವು. ಮತ್ತೀಗ ಬೋಟ್ ಕ್ಲಬ್ ಕಡೆ ಬಂದಿದ್ದೇವೆ. ಇಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನೋಡಬೇಕು. ಒಳ್ಳೆ ಹಣ ಚಾರ್ಜ್ ಮಾಡ್ತಾರೆ. ನಾವೀಗ ನೆಗೋಸಿಯೇಟ್ ಮಾಡಿ ಎಷ್ಟಕ್ಕೆ ಬರ್ತಂತ ಗೊತ್ತಿಲ್ಲ. 3,000 ಬೈಕ್ ಅವ್ರು ಹೇಳಿರ್ತೀವಿ 3,000 4,000 ಅಂತ. ನೋಡ್ಬೇಕು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತೇಳಿ. ನಾವು ಮೋರ್ ದೆನ್ 1.5 ಗಂಟೆ ಇದ್ದು ಆಚೆ ಈಚೆಲ್ಲ ಹೋಗಿ ಎಲ್ಲ 3,000 4,000 ಚಾರ್ಜ್ ಮಾಡ್ತಿದ್ರು.
ಸೊ ಫೈನಲಿ ಒಂದು ಬೋಟಲ್ಲಿ ಸಿಕ್ಕಿತ್ತು 2000ಗೆ 2000ಗೆ ಒಂದು ನೆಗೋಷಿಯೇಟ್ ಮಾಡಿ ಒಂದು ಅಗ್ರಿ ಆದೆವು. ಸೊ ಈಗ ಹೋಗ್ತಿದ್ದೇವೆ. ಸೊ ಇಲ್ಲಿ ಏನು ನೋಡ್ತಿದ್ದಾರೆ ನೋಡಿ, ಆ ಕಡೆ ಯಮುನಾ, ಈ ಕಡೆ ಮಿಲನ ಆಗ್ತಿದೆ ನೋಡಿ, ಗಂಗಾ ಈ ಕಡೆಯಿಂದ. ಇದು ಗಂಗಾ. ಸ್ವಲ್ಪ ಇದು ಗ್ರೀನಿಶ್ ಇದೆ ನೋಡಿ, ಇದು ಗಂಗಾ. ಆ ಕಡೆ ಇರೋದು ಯಮುನಾ. ನಿಮಗೆ ಡಿಫ್ರೆನ್ಸ್ ಇಲ್ಲಿ ಕ್ಯಾಮರಲ್ಲಿ ಕಾಣ್ತದೆ ಅಂತ ಗೊತ್ತಿಲ್ಲ. ಆ ಕಡೆಯಿಂದ ಯಮುನಾ ಮತ್ತು ಗಂಗಾ ಮಿಲನ ಆಗ್ತಿದೆ ನೋಡಿ. ಇಲ್ಲಿ ಏನು ನೋಡ್ತಿದ್ದಾರೆ ನೋಡಿ, ನೀರು ಕ್ಲೀನ್ ಮಾಡೋದೆಲ್ಲ, ಕಚರ ಇದೆಲ್ಲ ತೆಗೆಯುವ ಮೆಷಿನ್, ಒಳ್ಳೆ ಅರೇಂಜ್ಮೆಂಟ್. ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರ್ತದೆ, ಆಚೆ ಈ ಕಡೆ ಎಲ್ಲ ಹೋಗ್ತಾ ಇರ್ತದೆ ನೋಡಿ. ಎಲ್ಲ ಫುಲ್ಲು ಕಚರ, ಹೂವು, ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡ್ತದೆ ನೋಡಿ. ಒಳ್ಳೆ ಒಂದು ಸಿಸ್ಟಮ್. ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಆಯಿತು. ಒಂದು ದೊಡ್ಡ ಒಂದು ಖುಷಿ ಆಗ್ತಾ ಉಂಟು. ಲೈಫ್ ಟೈಮಲ್ಲಿ ಬರುವಂಥ ಚಾನ್ಸ್ ತುಂಬ ಖುಷಿ ಆಯಿತು. ದೇವರ ಒಂದು ಆಶೀರ್ವಾದ ಇರಲಿ ಅಂಥೇಳಿ. ಮತ್ತು ಎಲ್ಲರಿಗೂ, ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೋಸ್ಕರ ನಾನು ಪ್ರೇ ಮಾಡಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಖುಷಿ ಆಯಿತು. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಲಿ ಕಾಣ್ತಾ ಉಂಟು. ಆಲ್ಮೋಸ್ಟ್ ಮುಟ್ಟಿದ್ದೇವೆ. ಅಲ್ಲಿ ನಾವು ಬೋಟ್ ಇಡ್ತೇವಲ್ಲ, ಅಲ್ಲಿಂದ ವಾಪಸ್ ರಿಟರ್ನ್ ಅಲ್ಲಿಗೆ ಮುಟ್ಟಿದ್ದೆವು. ಸೊ ಇವರು ನಮ್ಮನ್ನು ಕರ್ಕೊಂಡು ಹೋಗೋದು ನೋಡಿ. ಖುಷಿ ಆಯ್ತು ತುಂಬ. ಬೇರೆಯವರೆಲ್ಲ ನಮಗೆ 3500 ಆಗೆಲ್ಲ ಚಾರ್ಜ್ ಮಾಡ್ತಾಯಿದ್ರು. ಸೊ ಇವರು 2000ಗೆ ಅಗ್ರಿ ಆದರು. ತುಂಬ ಖುಷಿ ಆಯಿತು. ಮತ್ತು ಎಸ್ಪೆಷಲ್ ಅಂದರೆ ಇವರು ಫುಲ್ಲು ಇಲ್ಲದ್ದು ಹಿಸ್ಟ್ರಿ ಮತ್ತು ಟೆಂಪಲ್ದೆಲ್ಲ ಫುಲ್ಲು ಹಿಸ್ಟ್ರಿಯಲ್ಲಿ ಹೇಳಿದರು. ತುಂಬ ಖುಷಿ ಆಯಿತು ನೋಡಿ. ಹೇಳ್ತಾ ಇದ್ದಾರೆ ಈಗಲೂ ಸಹ ಏನೇನು ಮಾಡಬೇಕಂತ ಹೇಳಿ, ಇಲ್ಲಿ ಬಂದರೆ ಎಲ್ಲಿಗೆ ಹೋಗ್ಬೇಕಲ್ಲ ಅಂತ ಸ್ವಲ್ಪ ಗೈಡ್ ಥರನೇ ನಮಗೆ ಫೀಲ್ ಆಯಿತು. ಮತ್ತು ನಮಗೆ ಇಲ್ಲಿ ಅರೌಂಡ್ ಒಂದು ಬೋಟಲ್ಲಿ ನಮಗೊಂದು 6 to 7 ಕಿಲೋಮೀಟರ್ಸ್ ಜರ್ನಿ ಇದೆ. 1 ಗಂಟೆಯಿಂದ 1.5 ಗಂಟೆ. ಯಾಕೆಂದರೆ ನೋಡಿ, ಇದರಲ್ಲಿ ಹುಟ್ಟು ಹಾಕಿ ಅವರು ಹೋಗೋದು. ಸೊ ಅರೌಂಡ್ 1 to 1.5 hour ತೆಗಿತೆ ನಿಮಗೆ. ಸೊ ಹಾಗೆ ಪ್ಲ್ಯಾನ್ ಮಾಡಿ ಬನ್ನಿ. ಬೆಳಿಗ್ಗೆನೇ ಬನ್ನಿ. ಬಿಟ್ಟಿಂದ ನಾವು ಬಂದೆವು, ರೀಚ್ ಆದೆವು. ಈಗ ಟೈಮ್ ಆಲ್ಮೋಸ್ಟ್ 11 o'clock ಆಯಿತು. ಖುಷಿ ಆಯಿತು ಸ್ನಾನ ಮಾಡಿ ತ್ರಿವೇಣಿ ಸಂಗಮದಲ್ಲಿ. ಒಂದು ಲೈಫ್ ಟೈಮ್ದೊಂದು ಮೆಮೊರೀಸ್ ಅಂತ ಹೇಳ್ಬೋದು. ಮತ್ತು ಲೈಫಲ್ಲಿ ಬರಲಿಕ್ಕಿಲ್ಲ ಇಂಥದ್ದೊಂದು ಅಪರ್ಚುನಿಟಿ. ಖುಷಿ ಆಯಿತು. ಸೊ ಯಾರೆಲ್ಲ ಬರಲಿಲ್ಲ, ಒಂದು ಪ್ಲ್ಯಾನ್ ಮಾಡಿ, ರಶ್ ಇದ್ದರೆ ಸಹ ನಿಮಗೆ ಒಂದು ಅಲ್ಲಿಂದ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗೋದಿಲ್ಲ ನನಗೆ. ನೀವು ಅಲ್ಲಿ ಹೋಗಿ ಸ್ನಾನ ಮಾಡುವಾಗ ನಿಮ್ಗೆ ಗೊತ್ತಾಗ್ಬೋದು ಅದೊಂದು ಪಾಸಿಟಿವ್ ಎನರ್ಜಿ ಹೇಗೆ ಫೀಲ್ ಆಗ್ತದೆ ಅಂತೇಳಿ. ನೀವೆಷ್ಟು ನಡ್ಕೊಂಡ ಇದು ಬಂದರೆ ಸಹ ನಿಮಗೆ ಅಲ್ಲಿ ಒಮ್ಮೆ ಸ್ನಾನ ಮಾಡುವಾಗ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಾಗ ನಿಮಗೆ ಎಲ್ಲ ಅದು ನಿಮ್ಮ ಟಯರ್ಡ್ನೆಸ್ ಎಲ್ಲ ಹೋಗಿಬಿಡುತ್ತೆ. ಒಂದು ಫ್ರೆಶ್ನೆಸ್ ನಿಮಗೆ ಸಿಗುತ್ತೆ ನೋಡಿ. ನನ್ನ ಮುಖ ನೋಡೋ ಗೊತ್ತಾಗ್ಬೋದು ನಿಮಗೆ. ಸೊ ರಶ್ ಇದ್ದರೆ ಸಹ ತೊಂದರೆ ಇಲ್ಲ, ಟ್ರೈ ಮಾಡಿ. 26 ತನಕ ಇದೆ. ಸೊ ಯಾರೆಲ್ಲ ಹತ್ತಿರದಲ್ಲಿದ್ದಾರೆಲ್ಲ ಟ್ರೈ ಮಾಡಿ. ಮತ್ತೊಂದು ಏನಂದರೆ, ಎಲ್ಲರೂ ಕೇಳ್ಬೋದು ಇದೆಂತ ಕುಂಭಮೇಳ ಏನಂತೆ ಹಾಗೆಂದರೆ ಏನಂತೇಳಿ. ಸೊ ಎಲ್ಲರಿಗೂ ಗೊತ್ತಿರೋದೆ, ನೀವೆಲ್ಲ ನೋಡಿರ್ಬೋದು ಇದರದ್ದೆಲ್ಲ ವೀಡಿಯೋದಲ್ಲೆಲ್ಲ. ಸೊ ನಾನೊಂದು ಶಾರ್ಟಾಗಿ ಹೇಳ್ತೇನೆ. ಕುಂಭಮೇಳ ಅಂದರೆ ಏನಂತೇಳಿ. ನಮ್ಮದು ಸಮುದ್ರ ಮಂಥನ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಇಲ್ಲಿ ಸಮುದ್ರ ಮಂಥನ ಆಗಿರುತ್ತೆ. ಸೊ ಅದರಿಂದ ಅಮೃತ ಹೊರಗೆ ಬರುತ್ತೆ. ಸೊ
ಸೊ ಈ ಅಮೃತಕ್ಕೋಸ್ಕರ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಜಗಳ ಆಗುತ್ತೆ. ಜಗಳ ಆದಾಗ ಈ ಅಮೃತಕ್ಕೋಸ್ಕರ ಸೊ ಅದು ಅದರ ಈ ಜಗಳ ಆದಾಗ ಅದರ ಒಂದು ಹನಿ, ಅಮೃತದ ಹನಿ, ಡ್ರಾಪ್ಸ್ ಅಂತ ಹೇಳ್ತಾರಲ್ಲ, ಒಂದು ಹನಿ ಅದು 4 ಜಾಗಗಳಲ್ಲಿ ಬಿಡುತ್ತೆ ಭೂಮಿಯ ಮೇಲೆ. ಅದೇ ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜಯಿನಿ ಮತ್ತು ನಾಸಿಕ್. ಸೊ 4 ಕಡೆಯಲ್ಲಿ ಅದು ಇದಾಗತ್ತೆ, ಕುಂಭಮೇಳ ಆಗುತ್ತೆ. ಸೊ ಅದರಲ್ಲಿ ಕುಂಭಮೇಳದಲ್ಲಿ 2-3 ಥರ ಕುಂಭಮೇಳ ಇದೆ. ಅರ್ಧ ಕುಂಭ, ಪೂರ್ಣ ಕುಂಭ ಮತ್ತು ಮಹಾಕುಂಭ. ಅರ್ಧ ಕುಂಭ 6 ವರ್ಷಕ್ಕೊಮ್ಮೆ ಆಗುತ್ತೆ, ಪೂರ್ಣ ಕುಂಭ 12 ವರ್ಷಕ್ಕೊಮ್ಮೆ ಆಗುತ್ತೆ. ಸೊ ಮಹಾಕುಂಭ ಆಗೋದು ಅದು 144 ವರ್ಷಗಳಿಗೊಮ್ಮೆ. ಅದೇ ಹೀಗೆ ನಡೀತಾ ಇರೋದು. ಅದು 12 ವರ್ಷಕ್ಕೊಮ್ಮೆ ಹೇಗೆ ಆಗುತ್ತೆ ಅಂತ ಹೇಳಿದರೆ, ಈ ಸಮುದ್ರ ಮಂಥನ 12 ದಿನಗಳ ಕಾಲ ಆಗುತ್ತೆ. ಸೊ ದೇವತೆಗಳ ಇದರಲ್ಲಿ 12 ದಿನ ಅಂದರೆ ನಮ್ಮದು ಅರ್ಥಲ್ಲಿ ನಮಗೆ ಅದು 12 ವರ್ಷ. ಸೊ ಆ ಸಮಯದಲ್ಲಿ ನಮಗೆ ಅದೇ ಪೂರ್ಣ ಕುಂಭ ಅಂತ ಆಗುತ್ತೆ. ಸೊ 12 × 12 144 ವರ್ಷಕ್ಕೊಮ್ಮೆ ಮಹಾಕುಂಭ ನಡೆಯುತ್ತೆ. ಸೊ ನಾವು ಭಾಗ್ಯವಂತರು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ. ನನಗೆ ದೇವರೊಂದು ಆಶೀರ್ವಾದ ಕೊಟ್ಟಿದ್ದಾರೆ ಇಲ್ಲಿ ಬರಲಿಕ್ಕೆ. ಎಸ್ಪೆಷಲಿ ನಾನು ದುಬೈಯಿಂದ ಬಂದೆ, ಸೊ ಖುಷಿಯಾಯಿತು ತುಂಬ. ನೋಡು, ಈಗ ನಾವು ಪ್ಲ್ಯಾನ್ ಮಾಡ್ತಿದ್ದೇವೆ ಟೆಂಪಲ್ಗೆ ಹೋಗಲಿಕ್ಕೆ. ಇಲ್ಲಿ ಬಂದರೆ ಒಂದು ಟೆಂಪಲಿಗೆ ಹೋಗಬೇಕು. 2-3 ಟೆಂಪಲ್ ಇದೆ. ವೇಣಿ ಮಾಧವ್ ಮತ್ತು ನಾಗವಾಸುಕಿ, ನಾಗೊಂದು ಟೆಂಪಲ್ ಇದೆ, ನಾಗವಾಸುಕಿ ಅಂತೇಳಿ. ಮತ್ತು ಇರೋದು ಹನುಮಾನ್ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗಲೇಬೇಕಂತೆ. ಸೊ ನಾವು ಪ್ಲ್ಯಾನ್ ಮಾಡ್ತಿದ್ದೇವೆ. ರಶ್ ಇದೆ, ಆದರೂ ಸಹ ನಾವು ಹೋಗ್ತಿದ್ದೆ. ನೋಡುವ, UP ಗೌರ್ಮೆಂಟ್ ಹ್ಯಾಟ್ಸ್ ಆಫ್, ಒಳ್ಳೆ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಡ್ರೆಸ್ ಚೇಂಜ್ ರೂಮ್ ಆಗಲಿ ಬೇರೆಲ್ಲ ಒಳ್ಳೆ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ. ಅಂದರೆ ಒಂದು ಬೇಸರ ಆಯ್ತು ನನಗೆ, ಯಾಕೆಂದರೆ ಇಲ್ಲಿ ಜನಗಳು ಅಲ್ಲಿ ಎಷ್ಟು ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದರೆ ನೀವು ಬಿಲೀವ್ ಮಾಡಲಿಕ್ಕಿಲ್ಲ. ಎಷ್ಟು ಕ್ರೋರ್ಸ್ ಜನ ಬರ್ತಿದ್ದಾರೆ. ಆದರೆ ಜನರ ಪರಿಸ್ಥಿತಿ ಏನು ಮಾಡಿದ್ದಾರೆ ಅಂದರೆ, ತಮ್ಮ ಡ್ರೆಸ್ ಒಳ ವಸ್ತ್ರಗಳಿದೆ ಅಲ್ಲ, ಚಡ್ಡಿ ಆಗಲಿ ಒಳ ವಸ್ತ್ರ ಅಲ್ಲ, ಅಲ್ಲೇ ಬಿಟ್ಟು ಹೋಗಿದ್ದಾರೆ. ನಂಗೆ ಗೊತ್ತಾಗೋದಿಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತೇಳಿ. ಚಪ್ಪಲಿಗಳು ಅಲ್ಲಿ ಬಿಸಾಡಿ ಹೋಗಿದ್ರು. ಓಕೆ, ಚಪ್ಪಲಿಗಳು ನಮಗೆ ಅನ್ಕೊಳ್ಬೋದು ಮಿಸ್ ಆಗ್ತದೆ ಅಂತೇಳಿ. ಒಳ ವಸ್ತ್ರಗಳೆಲ್ಲ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಅದೊಂದು ಅಷ್ಟೊಂದು ಜನಗಳಿಗೆ ಅಷ್ಟೊಂದು ತಲೆಗೆ ಬರೋದಿಲ್ವ ಅಂತೇಳಿ ನನಗೆ ಶಾಕ್ ಆಗ್ತಾ ಉಂಟು, ಯಾಕೆ ಜನ ಹೀಗೆ ಮಾಡ್ತಾರೆ ಅಂತೇಳಿ. ಸೊ ಹಾಗೆ ಮಾಡಬೇಡಿ, ಯಾರೆಲ್ಲ ಹೋಗ್ತೀರಾ, ಈ ಪ್ಲಾಸ್ಟಿಕ್ ಚಪ್ಪಲಿಗಳಾಗಲಿ ನಿಮ್ಮ ಡ್ರೆಸ್ಗಳಾಗಲಿ ಅಲ್ಲಿ ಬಿಸಾಡಬೇಡಿ. ಸೊ ಸ್ವಚ್ಛತೆ ಕಾಪಾಡಿ ಪ್ಲೀಸ್, ನನ್ನೊಂದು ರಿಕ್ವೆಸ್ಟ್. ಅಲ್ಲಿಂದ ನಾವು ಸೀದಾ ರೂಮ್ ಕಡೆ ಹೋದೆವು. ಹೇಳಿದರೆ ಟೆಂಪಲ್ ಓಪನ್ ಆಗೋದು 4 o'clock ಮೇಲೆ ಅಂತ ಹೇಳಿತ್ತು. ಸೊ ರೂಮಿಗೆ ಹೋಗಿ ಈಗ ವೇಣಿಮಾದ ಟೆಂಪಲಿಗೆ ಹೋಗ್ತಿದ್ದೇನೆ. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ ಅಂತೆ, ದಾರಾಗಂಜ್ ಅಲ್ಲಿ ಆ ಏರಿಯಾದಲ್ಲಿರೋದು. ಸೊ 4 ಗಂಟೆಗೆ ಓಪನ್ ಆಗಿ 10 o'clock ತನಕ ಇದೆ ಅಂತೆ. ಸೊ ವೇಣಿ ಮಾಧವ್ ಟೆಂಪಲ್ ಅದು ವಿಷ್ಣುದ ಟೆಂಪಲ್. ದೇವರ ದರ್ಶನ ಆಯಿತು ಟೆಂಪಲ್ಗೆ ಹೋಗಿ. ಸೊ ವೇದಿ ಮಾಧವ್ ಟೆಂಪಲ್ ವಿಸಿಟ್ ಮಾಡಿ ಅಲ್ಲಿ ದರ್ಶನ ಆಯಿತು, ಖುಷಿ ಆಯಿತು. ವಿಷ್ಣುವಿನ ದರ್ಶನ ಆಯಿತು. ರಶ್ ಏನಿರಲಿಲ್ಲ, ಅದು ರೋಡ್ಸ್ ಹೇಳಿದರೆ ಸ್ಟ್ರೀಟ್ನ ಅಟ್ಯಾಚ್ ಆಗಿರೋದು. ಸೊ ಬಂದು ಜಸ್ಟ್ ಕೈ ಮುಗಿದು ಹೋಗ್ತಾರೆ, ರಶ್ ಏನಿರಲಿಲ್ಲ ಅಷ್ಟು. ಓಕೆ, ಈಗ ನಾನು ಹೋಗ್ತಿದ್ದೇನೆ ನಾಗವಾಸುಕಿ ಟೆಂಪಲ್. ಸಮುದ್ರ ಮಂಥನ ಸಮಯದಲ್ಲಿ ಆದಮೇಲೆ ವಿಶ್ರಾಂತಿ ತಗೊಳ್ಳಿಕ್ಕೆ ವಾಸುಕಿ ದೇವರು ಇಲ್ಲಿ ವಿಶ್ರಾಂತಿ ತಗೊಳ್ತಾರೆ ಪ್ರಯಾಗ್ರಾಜಲ್ಲಿ. ಸೊ ಅಲ್ಲಿಗೆ ಹೋಗೋದು, ಆ ಟೆಂಪಲಿಗೆ ಹೋಗೋದು ನಾನೀಗ. ಸೊ ಇಲ್ಲಿ ನಾನು ನಾಗದೋಷ ಇದ್ದರೆ ಅದೆಲ್ಲ ಇಲ್ಲಿಯ ದರ್ಶನದಿಂದ ಎಲ್ಲ ಹೋಗ್ತದೆ ಅಂತೇಳಿ ನಂಬಿಕೆ ಇದೆ. ನಾಗವಾಸುಕಿಯ ದರ್ಶನ ಆಯಿತು, ಖುಷಿ ಆಯಿತು. ರಶ್ ಏನಿರಲಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದೆ ತುಂಬ ರಶ್ ಇರ್ಬೋದು ಅಂತೇಳಿ. ಒಂದು ಸ್ವಲ್ಪ ಕ್ಯೂ ಇತ್ತು, ಒಳ್ಳೆ ರೀತಿ ದರ್ಶನ ಆಯಿತು. ಮತ್ತು ಹೊರಗೆ ಬಂದಾಗ ಅವರು ತಲೆಗೆ ನಾಮ ಹಾಕುವವರು ಇದ್ದರು. ಸೊ ಸ್ವಲ್ಪ ಹಾಕಿದೆ, ಕುಂಭಮೇಳ ಬಂದವರೆಲ್ಲ ಹಾಕ್ತಾರೆ ಅಂತ ಹೇಳಿ. ಸೊ ಹರ ಹರ ಮಹಾದೇವ್. ಇಲ್ಲಿಂದ ನಾನೀಗ ಹೋಗ್ತಿದ್ದೇನೆ ಲೇತೇವ್ ಹನುಮಾನ್ಜಿ ಟೆಂಪಲ್. ಸೊ ಇಲ್ಲಿಂದ ಒಂದು ಅರ್ಧ ಗಂಟೆ ನಡೀಲಿಕ್ಕೆ ಉಂಟು, ಕಾಣಬೇಕು. ಸೊ ನಡೀತಾನೆ ಹೋಗುವ.
ಈಗ ಗಂಟೆ ಶುಕ್ರವಾರ 5:45 ಸೊ ಕ್ರೌಡ್ ನೋಡಿ, ತ್ರಿವೇಣಿ ಸಂಗಮ ಕಡೆ ಹೋಗ್ತಿದ್ದಾರೆ, ಫುಲ್ ಕ್ರೌಡ್. ವೀಕೆಂಡ್ ಆದ ಕಾರಣ ಜನಗಳೆಲ್ಲ ಬರ್ತಿದ್ದಾರೆ. ಅಲ್ಲಿ ಆ ಕಡೆ ಹೋದಾಗ ತ್ರಿವೇಣಿ ಸಂಗಮ ಸಿಗುತ್ತೆ. ಹನುಮಾನ್ ಟೆಂಪಲ್ ಅಲ್ಲಿ ಹೋಗಿ ಬಂದದ್ದು. ತುಂಬ ರಶ್ ಇತ್ತು, ತುಂಬ ಜನ. ಅದು ಸಂಗಮದ ಆ ಸೈಡಲ್ಲಿ ಇರೋದು, ಸೊ ಫುಲ್ ಜನ ಇದ್ದರು. ಮತ್ತೆ ಒಂದು ಗಂಟೆ ಕ್ಯೂ ಅಲ್ಲಿ ನಿಂತ್ಬೇಕಾಯ್ತು. ಒಳ್ಳೆ ದರ್ಶನ ಆಯಿತು, ಅದೊಂದು ಒಳ್ಳೆ ದರ್ಶನ ಆಯಿತು. ಅದು ಇಲ್ಲಿ ಹನುಮಾನ್ ಟೆಂಪಲ್ ಹೇಳಿದರೆ ಇಲ್ಲಿ ಮಲಗಿರೋದು. ಅದು ಮಲಗಿ ಯಾಕಿರೋದು ಅಂತ ಹೇಳಿದರೆ, ಇದು ನಮ್ಮ ರಾಮಾಯಣದಲ್ಲಿ ಬರುತ್ತೆ. ಹನುಮಾನ್ ಲಂಕದಲ್ಲಿ ಯುದ್ಧ ಮಾಡಿ ಗೆದ್ದು ಬರುವಾಗ ರಾಮ ಮತ್ತು ಹನುಮಂತ ವಿಶ್ರಾಂತಿ ಮಾಡಿದಂಥ ಜಾಗ ಅದೇ ಪ್ರಯಾಗರಾಜದಲ್ಲಿ. ಸೊ ಅದೇ ಲೇತೆವು ಹನುಮಾನ್ಜಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ತ್ರಿವೇಣಿಯಲ್ಲಿ ಸ್ನಾನ ಮಾಡಿದ ನಂತರ ಇಲ್ಲಿಗೆ ಹನುಮಾನ್ಜಿಯ ದರ್ಶನ ಮಾಡಬೇಕಂತೆ. ಮತ್ತು ಆಯಿತು, ಟೆಂಪಲ್ ದರ್ಶನ ಎಲ್ಲ ಆಯಿತು. ಮತ್ತು ಈಗ ರೂಮಿಗೆ ಹೋಗೋದು. ನಾಳೆ ನೈಟ್ ಇದು ಬಸ್. ಸೊ ಇವತ್ತು ರೆಸ್ಟ್ ಮಾಡಿ ನಾಳೆ ಹೇಳಿದರೆ ಮಧ್ಯಾಹ್ನ ಹೊರಡಬೇಕು. 7:30 ಬಸ್. ಬೇಗ ಹೊರಡಬೇಕು, ಯಾಕಂದರೆ ಇಲ್ಲಿ ಫುಲ್ ಟ್ರಾಫಿಕ್. ಮತ್ತು ವೀಕೆಂಡ್ ನಾಳೆ ಪ್ಯಾಕ್ ಇರುತ್ತೆ, ಇವತ್ತೇ ಪ್ಯಾಕ್ ಇದೆ. ಸೊ ಬೇಗ ಇಳಿದು ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಇದೆ. ಸೊ ಅಲ್ಲಿಗೆ ಹೋಗಿ ಬೇಗ ಹೊರಡಬೇಕು, ಮಧ್ಯಾಹ್ನ ಹೊರಡಬೇಕು. ಇದು ಒಂದು ಹೊರಗಡೆ, ಇಲ್ಲಿ ಸಿಟಿಯಿಂದ ಹೊರಗಡೆ ಹೋದರೆ ಸ್ವಲ್ಪ ಒಳ್ಳೆಯದು. ಸೊ ಹಾಗೆ ಪ್ಲ್ಯಾನ್ ಇದೆ. ಮಹಾಕುಂಭದ ಜರ್ನಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇಲ್ಲಿಗೆ ನಾನು ಡೆಲ್ಲಿ ಏರ್ಪೋರ್ಟಲ್ಲಿ ಇದ್ದೇನೆ, ಬ್ಯಾಕ್ ಟು ದುಬೈ ಹೋಗ್ತಿದ್ದೇನೆ, 8 o'clock ಫ್ಲೈಟ್. ಸೊ 5 ದಿನದ ಜರ್ನಿ. ಬುಧವಾರ ಬಂದು ಗುರುವಾರ ಪ್ರಯಾಗ್ರಾಜ್ ರೀಚ್ ಆಗಿ ಶುಕ್ರವಾರ ತೀರ್ಥ ಸ್ನಾನ ಮಾಡಿ ಮತ್ತು ಟೆಂಪಲಲ್ಲಿ ವಿಸಿಟ್ ಮಾಡಿ ದೇವರ ಆಶೀರ್ವಾದ ತಗೊಂಡು ಬಂದೇನೆ. ಒಂದು ಬ್ಲೆಸ್ಡ್ ಫೀಲ್ ಆಗ್ತಾ ಉಂಟು. ಎಷ್ಟೇ ನಡೆದ್ರು ಸಹ ಅಲ್ಲಿ ಒಂದು 3-4 ಗಂಟೆ ನಡೆದೇವೆ. ಆಚೆ ಈಚೆ ಓಡಾಟ, ಟ್ರಾಫಿಕ್ ಏನಿದ್ರು ಸಹ ತುಂಬ ಖುಷಿ ಆಯಿತು. ಒಂದು ಪಾಸಿಟಿವ್ ಎನರ್ಜಿ ಸ್ಟಿಲ್ ನನ್ನ ಹತ್ರ ಕಾಣ್ತಾ ಉಂಟು. ದೇವರ ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಮತ್ತೊಂದು ಹೇಳಿದರೆ ನಮ್ಮದು ಲೈಫ್ ಟೈಮ್ ಒಂದು ಮೆಮೊರೀಸ್ ಒಂದು ಹೇಳ್ಬೋದು. ಮಹಾಕುಂಭದಲ್ಲಿ ನಾನು ತೀರ್ಥ ಸ್ನಾನ ಮಾಡಿದ್ದೇನೆ ಅಂತೇಳಿ ಒಂದು ಬ್ಲೆಸ್ಡ್ ಫೀಲಿಂಗ್ಸ್ ಅಂತ ತುಂಬ ಖುಷಿ ಆಯಿತು. ಅದು ಹೇಗೆ ಹೇಳ್ಬೇಕಂತ ನಮ್ಗೆ ಗೊತ್ತಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಟಿಲ್ ದೆನ್, ಸಿ ಯು, ಬಾಯ್.